ಒಂದೇ ಗಂಟೆಯಲ್ಲಿ ಸ್ವರ್ಗ ತೋರಿಸಿದ ನನ್ನ ತಂಗಿಯ ಗಂಡ ಅವತ್ತು ಏನೆಲ್ಲ ಆಯ್ತು. ನಮಸ್ಕಾರ ಗೆಳೆಯರೇ, ನನ್ನ ಹವ್ ಟು ಹಕ್ಕಿ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಗೆಳೆಯರೇ, ನನ್ನ ಹೆಸರು ರಾಣಿ, ಬೆಂಗಳೂರದವಳು. ಮದುವೆ ಆಗಿ 3 ವರ್ಷವಾಯಿತು. ನನ್ನ ಗಂಡ ಖಾಸಗಿ ಕಂಪನಿಯೊಂದರಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ನಾನು ಮಾತ್ರ ಮನೆಯಲ್ಲಿ ಇರ್ತೀನಿ. ಅಂದರೆ ಹೊಲಿಗೆ ಮಷೀನ ಇದೆ, ಅದಕ್ಕೆ ಬಟ್ಟೆಗಳನ್ನು ಹೊಲಿಯುತ್ತಾ ಮನೆಯಲ್ಲಿ ಇರುತ್ತಿದ್ನಿ. ಒಮ್ಮೆ ಸಂಜೆ ಹೊತ್ತು ನಾನು ನನ್ನ ಗಂಡ ಊಟ ಮಾಡಿ ಟಿವಿ ನೋಡುತ್ತಾ ಕೂತಿದ್ದವು. ನನ್ನ ತಂಗಿ ಭಾಗ್ಯ ಫೋನ ಮಾಡಿದಳು. ಹಾಗೆ ಎಲ್ಲ ಮಾತಾಡುತ್ತಾ ಕೊನೆಗೆ ಹೇಳಿದಳು, ನಾಳೆ ನನ್ನ ಮಗನ ಬರ್ತಡೇ ಐತಿ, ನೀವಿಬ್ಬರೂ ಬರಲೇಬೇಕು ಅಂತ ಹೇಳಿದಳು. ಅದಕ್ಕೆ ನಾನು ಸರಿ ಆಯ್ತು ಬರ್ತೀವಿ ಅಂತ ಹೇಳಿದೆ. ಆದರೆ ಆಮೇಲೆ ನನ್ನ ಗಂಡ ಹೇಳಿದ, ನೋಡು ರಾಣಿ, ನಾಳೆ ನನಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಆಗ ನಾನು ಅರೆ ಯಾಕ್ರಿ, ಏನಾಯ್ತು ಅಂತ ಕೇಳ್ದಾಗ ಹೇಳಿದ್ರು, ನಾಳೆ ನನ್ನ ಆಫೀಸಿನಲ್ಲಿ ಮೀಟಿಂಗ ಇದೆ, ಅದಕ್ಕಾಗಿ ನಾನು ಬರೋದಿಲ್ಲ, ನೀ ಹೋಗು ಅಂದ್ರು. ಅದಕ್ಕೆ ನಾನು ಮುಂಜಾನೆ ಬೇಗ ಎದ್ದು ರೆಡಿಯಾಗಿ ಮತ್ತೆ ನನ್ನ ಗಂಡನಿಗೆ ಊಟದ ಡಬ್ಬಿ ಕಟ್ಟಿ ಅವರನ್ನು ಆಫೀಸಿಗೆ ಕಳ್ಸಿ ಆಮೇಲೆ ನಾನು ನನ್ನ ತಂಗಿ ಮನೆಗೆ ಹೊರಟೆ. ಗೆಳೆಯರೇ, ಹೋಗುವಷ್ಟರಲ್ಲಿ ಬರ್ತ್ಡೇಗೆ ಎಲ್ಲ ರೆಡಿ ಮಾಡಿದ್ದರು. ಹಾಗಾಗಿ ಕೇಕ್ ಕಟ್ ಮಾಡಿ ಸಂಭ್ರಮ ಆಚರಣೆ ಮಾಡಿ ಎಲ್ಲರೂ ಕೂಡಿ ಊಟ ಮಾಡಿದ್ವಿ. ಹಾಗೆ ಮಾತಾಡುತ್ತಾ ಕೂತಿದ್ವಿ. ಆಗ ಟೈಮ್ ರಾತ್ರಿ 9 ಗಂಟೆಯಾಗಿತ್ತು ಅನಿಸುತ್ತೆ ಫ್ರೆಂಡ. ನಾಳೆ ನನ್ನ ಆಫೀಸಿನಲ್ಲಿ ಪೂಜಾ ಕಾರ್ಯಕ್ರಮ ಇದೆ, ನೀವು ಈಗಲೇ ಬರಲೇಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಸರಿ ಆಯ್ತುರಿ ಬರುತ್ತೀನಿ ಅಂತ ಹೇಳಿದೆ. ಆದ್ರೆ ನನ್ನ ತಂಗಿ ಹೇಳಿದಳು, ನೀನು ಒಬ್ಬಳೇ ಹೋಗ್ಬೇಡ, ತುಂಬಾ ಟೈಮ್ ಆಗಿದೆ, ಅದಕ್ಕೆ ನನ್ನ ಗಂಡನ ಕಳಿಸ್ತೀನಿ, ಕರಕೊಂಡ ಹೋಗು ಅಂತ ಹೇಳಿದಳು. ಅದಕ್ಕೆ ನಾನು ಸರಿ ಅಂತ ಹೇಳಿ ನನ್ನ ತಂಗಿ ಗಂಡನ ಬೈಕ್ ಮೇಲೆ ಬರುತ್ತಿದ್ದೆ ಗೆಳೆಯರೇ. ಆದರೆ ನಡು ದಾರಿಯಲ್ಲೇ ಆ ಬೈಕ್ ಪೆಟ್ರೋಲ್ ಖಾಲಿಯಾಯಿತು. ಹಾಗಾಗಿ ನಾವು ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ ಗೆಳೆಯರೇ. ಹಾಗೆ ಸ್ವಲ್ಪ ತಳ್ಳುತ್ತಾ ಮುಂದಕ್ಕೆ ಹೋದವು. ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇತ್ತು. ಆದರೆ ಅವರು ರಾತ್ರಿ ಟೈಮ್ ಆಗಿರೋದರಿಂದ ಬಂಕ್ ಬಂದ ಮಾಡಿ ಮಲಕೊಂಡಿದ್ದರು. ಅವರನ್ನ ಎಷ್ಟು ಕೂಗಿದರು ಅವರಿಗೆ ಎಚ್ಚರವಾಗಲಿಲ್ಲ. ಹಾಗಾಗಿ ಪಕ್ಕದಲ್ಲಿ ಒಂದು ಖಾಲಿ ಜಮೀನ ಇತ್ತು. ಆ ಜಮೀನಿನಲ್ಲಿ ಹೋಗಿ ಬೆಳಗ್ಗೆ ಆಗುವರೆಗೂ ಟೈಮ್ ಕಳೆದು ಹೋಗೋಣ ಅಂತ ಅನಕೊಂಡು ಅಲ್ಲೇ ಉಳಿದ್ವಿ. ಆದರೆ ಅಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿತ್ತು ಗೆಳೆಯರೇ. ಆ ಚಂದಿರನ ಬೆಳದಿಂಗಳಲ್ಲಿ ಆಡಿದ್ದೇ ಆಟವಾಗಿತ್ತು. ಹಾಗಾಗಿ ನನ್ನ ತಂಗಿ ಗಂಡ ಬೇಡ ಅಂದ್ರನು ಕೇಳದೆ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆವರೆಗೆ ಅಂದ್ರೆ 4 ಬಾರಿ ನನ್ನ ಜೊತೆ ಆ ಆಟವನ್ನು ಆಡಿದ್ದ. ಆದರೂ ಆ ಆಟದಲ್ಲಿ ಏನೋ ಒಂದು ಖುಷಿಯಿತ್ತು ಗೆಳೆಯರೇ. ಬೆಳಗು ಆಗುತ್ತಿದ್ದಂತೆ ಪೆಟ್ರೋಲ ಹಾಕಿಸಿಕೊಂಡು ಮನೆಗೆ ಬಂದೆವು. ಆದರೆ ಅಲ್ಲಿ ರಾತ್ರಿ ಆಡಿದ ಆಟ ನನ್ನ ಗಂಡನಿಗೆ ಗೊತ್ತೇ ಆಗಲಿಲ್ಲ ಗೆಳೆಯರೇ. ದಯವಿಟ್ಟು ನನ್ನ ಚಾನಲವನ್ನು ಸಬ್ಸ್ಕ್ರೈಬ ಮಾಡಿಕೊಳ್ಳಿ ಗೆಳೆಯರೇ.